ತಂಡ 7 ಉತ್ತರಿಯನ್ನ ಬಿಟ್ಟುಕೊಟ್ಟಾಗಿದೆ. ಕೊನೆಯ 6ನೇ ಓವರ್ ಚಾಲ್ತಿಯಲ್ಲಿದೆ. ಫೈಟರ್ ತೋಡಾರ ತಂಡಕ್ಕೆ ಯಾರು ಬರಬಹುದು? ಮಂಜುನಾಥ್ ರವರ ಸ್ಥಾನವನ್ನು ತುಂಬಿಕೊಳ್ಳಲು ಇನ್ನೊಬ್ಬ ಆಟಗಾರ. हेल 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 12 ಚೆಂಡು ಬಾಕಿ ವಿಜಯಕ್ಕಾಗಿ ಬೇಕಾಗಿದೆ. 10 ಓಟದ ಅವಶ್ಯಕತೆ. ಎಸೆತಗಾರಿಕೆ ಭಾಗದಲ್ಲಿ ರಿಯಾಜನ ಕೈಯಲ್ಲಿ ಚೆಂಡು, ದಾಂಡುಗಾರಿಕೆ ಸ್ಟ್ರೈಕ್ ಭಾಗದಲ್ಲಿ ಫ್ರೆಂಡ್ಸ್ ಕೈಕೆಂಬ ತಂಡದ ಆಧಾರ ಸ್ತಂಭ ನಿಖಿಲ್ ಒಂದು ಕಡೆಯಲ್ಲಾದರೆ 12ರ ಮುಂದೆ 10. ಪ್ರಥಮ ಚೆಂಡು ಚಾಲ್ತಿಯಲ್ಲಿದೆ. ನೇರ ಪ್ರಸಾರ ಬೆದ್ರಾ ಮೀಡಿಯಾ. ಪ್ರಥಮ ಚೆಂಡು ಡಾಟೆಡ್ ಡೆಲಿವರಿ. ಕೂತ ಜಾಗದಿಂದ ಕದಲಬೇಡಿ. ಕಿಕ್ಕಿರಿದು ಸೇರಿದ ಜನಸಾಗರ. BMR ಟ್ರೋಫಿ 2024ರ ಅದ್ದೂರಿಯಾಗಿರ್ತಕ್ಕಂಥ ಪಂದ್ಯಾಟ. 11 ಚೆಂಡು ಬಾಕಿ ಇದೆ. 10 ಓಟ ಬೇಕಾಗಿದೆ. ನೋಡುವವರ ಕಣ್ಮನವನ್ನ ಸೆಳೆದಿದೆ ಈ ಪಂದ್ಯ. ಫೈಟರ್ಸ್ ತೋಡಾರ ವಿರುದ್ಧವಾಗಿದೆ. 2 ಬಲಿಷ್ಠ ತಂಡಗಳು. ಫ್ರೆಂಡ್ಸ್ ಕೈಕೆಂಬ ತಂಡ ಮತ್ತೆ ದ್ವಿತೀಯ ಚೆಂಡು. ಸಾಗಿತ್ತು ದಾಳಿಗೆ ತಕ್ಕ ಪ್ರಯತ್ನವನ್ನು ಮುಂದಿಟ್ಟಿದ್ರು. 1 ಸುಲಭ. 2ನೇ ಓಟಕ್ಕಾಗಿ ಪ್ರಯತ್ನ. ಎರಡು ಕಡೆಯಲ್ಲೂ ಕೂಡ ಚಪ್ಪಾಳೆ ಶಬ್ದಗಳು ಕೇಳಿ ಬರೆದು 2 ಓಟಗಳ ಸೇರ್ಪಡೆ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 26. 10ರ ಮುಂದೆ ಬೇಕಾಗಿದೆ. 8 ಓಟದ ಅವಶ್ಯಕತೆ. ಕೊನೆಯ 10 ಚೆಂಡು ಬಾಕಿ. 8 ಓಟ. ರಿಯಾಜನ ಕೈಯಲ್ಲಿ ಚೆಂಡು. ಎದುರಿಸಿ ಆಡುವಂತ ಆಟಗಾರ ಫ್ರೆಂಡ್ಸ್ ಕೈಕೆಂಬ ತಂಡದ ಮಾಲಕರ ಭರವಸೆ ಆಟಗಾರ, ಎಡಗೈ ಆಟಗಾರ ನಿಖಿಲ್ ಒಂದು ಕಡೆಯಲ್ಲಾದರೆ ನಿಯಾಸ ಜವಾಬ್ದಾರಿತ ದಾಳಿಯನ್ನು ಸಂಘಟಿಸಲೇಬೇಕಾದ ಕಾರಣ ಫೈಟರ್ಸ್ ತೋಡಾರಿ ತಂಡದ ಪ್ರತಿಯೊಬ್ಬರು ಕೂಡ ಪಂದ್ಯವನ್ನು ವೀಕ್ಷಣೆಯಲ್ಲಿ ನೇರ ಪ್ರಸಾರವನ್ನ ನೇರವಾಗಿ ಬೆದ್ರಾ ಮೀಡಿಯಾ ಮುಂದುವರಿಯುವುದಾದರೆ BMR ಪ್ರಸ್ತುತಪಡಿಸಿದ ಅದ್ದೂರಿಯಾಗಿರತಕ್ಕಂಥ ಒನಲು ಬೆಳಕಿನ ದ್ವಿತೀಯ ದಿನದ ದ್ವಿತೀಯ ಪಂದ್ಯಾಟ. ರಿಯಾಸ್ ಹತ್ತು ಚೆಂಡು ಬಾಕಿ. 8 ಓಟ ವಿಜಯಕ್ಕಾಗಿ ರಿಯಾಸ್ ಎದುರಿಸಿ ಆಡುವಂತ ಆಟಗಾರ ಎಡಗೈ ಆಟಗಾರ ನಿಖಿಲ್ ರವರಿಗೆ. ಸೊಗಸಾಗಿತ್ತು ದಾಳಿಗಾರಿಕೆ. ಜವಾಬ್ದಾರಿ ಆಟವನ್ನು ಮುಂದುವರಿಸಿದ್ರು. ಕ್ಷೇತ್ರ ಪಾಲಕನ ವೈಫಲ್ಯತೆ. 1 ಓಟವನ್ನು ಮಾತ್ರ ಗಳಿಸಿದರೆ 1ರೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 27. ಯಾರಿಗೆ ಸೋಲು, ಯಾರಿಗೆ ಗೆಲುವು, ಯಾರು ಚರ್ಚೆಯಲ್ಲಿ, ಯಾರು ಮೈದಾನದಲ್ಲಿ ಆತ್ಮವಿಶ್ವಾಸವನ್ನಿಟ್ಟು ಆಡಬೇಕಾಗಿದೆ. ಕಾರಣ ಪಂದ್ಯವನ್ನು ಗೆದ್ದರೆ ಮಾತ್ರ ಅವಕಾಶ. ಇದು ನಾಕೌಟ್ ಮಾದರಿಯ ಪಂದ್ಯಾಟ. ದ್ವಿತೀಯ ಸುತ್ತಿಗೆ ತೇರುಗೊಳ್ಳುವಂಥ ತಂಡ ಯಾವುದು? 9 ಚೆಂಡು ಬಾಕಿ. 7 ಓಟ ವಿಜಯಕ್ಕಾಗಿ ಎಲ್ಲರ ಕಣ್ಣು ಮೈದಾನದಲ್ಲಿ. ಇದು BMR ಟ್ರೋಫಿ 2024. ಆದಿತ್ಯವಾರ ಆಡುವಂಥ ತಂಡ ಯಾವುದು? ನಿನ್ನೆ KFC ಕೋಡಿಕಲ್ ಬಂದಾಗಿದೆ. ಇಂದು ಬರುವಂಥ ತಂಡ ಯಾವುದು? ರಿಯಾಸ್ ದಾಳಿಗಾರಿಕೆ ಭಾಗದಲ್ಲಿ ಫೈಟರ್ ತೋಡಾರ ತಂಡದ ಪರವಾಗಿ. ಸಂತಸ, ಸಡಗರ, ಆತ್ಮವಿಶ್ವಾಸ ಎಲ್ಲವನ್ನು ಇಟ್ಟಾಡ್ತಾ ಇದೆ 2 ಬಲಿಷ್ಠ ತಂಡಗಳು. 9 ಚೆಂಡು ಬಾಕಿ ವಿಜಯಕ್ಕಾಗಿ ಬೇಕಾಗಿದೆ. 7 ಓಟ ಬೇಕಾಗಿದೆ. ಯಾವ ಸಮಯದಲ್ಲೂ ಕೂಡ ಪಂದ್ಯ ತಿರುಗಬಹುದು. ಕ್ರಿಕೆಟ್ ಅದೃಷ್ಟದಾಟ. ಮಾಟ ಮಂತ್ರವೂ ಅಲ್ಲ, ಮಾಯಾಜಾಲವೂ ಅಲ್ಲ. 1 ಎಸೆತ 8 ಓಟ ಬೇಕಾಗಿತ್ತು. ಕಣ್ಣೂರಿನ ಮೈದಾನ, ಸಹ್ಯಾದ್ರಿ ಕಾಲೇಜ್ ಮೈದಾನ, ಪೊಲೀಸ್ ಸಿಬ್ಬಂದಿವರೆಗೆ ಪಂದ್ಯವನ್ನು ಆಡಿತ್ತು. 1 ಚೆಂಡುಗಳ ಮುಂದೆ 8 ಓಟ ಬೇಕಾಗಿತ್ತು. ಕೋಣೆಯ 1ಕ್ಕೆ 8. ಆ ಚೆಂಡು ಅಡ್ಡ ಚೆಂಡಾಗಿತ್ತು. 1 ಚೆಂಡುಗಳ ಮುಂದೆ 7 ಓಟ ಬೇಕಾಗಿತ್ತು. 6 ರನ್ ಬಾರಿಸಿದ್ರು. ಅದೇ ತಂಡ ಚಾಂಪಿಯನ್ ಪಟ್ಟವನ್ನು ಗಳಿಸಿದ್ದು. ಓವರ್ ಕಾನ್ಫಿಡೆಂಟ್ ಆಗಿ ಆಡಬೇಡ. ಕ್ರಿಕೆಟ್ ಇಲ್ಲಿ 9 ಚೆಂಡು ಬಾಕಿ ವಿಜಯಕ್ಕಾಗಿ ಬೇಕಾಗಿದೆ. 7 ಓಟದ ಅವಶ್ಯಕತೆ. ರಿಯಾಜನ ಕೈಯಲ್ಲಿ ಚೆಂಡಾದರೆ ಎದುರಿಸಿ ಆಡುವಂತ ಆಟಗಾರ ಸ್ಟ್ರೈಕ್ ಭಾಗದಲ್ಲಿ ಉಣ್ಣಿ ಕೃಷ್ಣನ್. ಸಮಯ, ಸಂದರ್ಭ ಎಲ್ಲವನ್ನು ಆಡಬೇಕಾಗಿದೆ. ದಯವಿಟ್ಟು ಕ್ರೀಡಾ ಪ್ರೇಮಿಗಳೇ, ತಮ್ಮೆಲ್ಲರ ಸಹಕಾರದೊಂದಿಗೆ ಪಂದ್ಯ ಸಾಗಿ ಬರ್ತಾ ಇದೆ. ಯಾವುದೇ ಅಡಚಣೆಗೆ ಅವಕಾಶವನ್ನು ಮಾಡಿಕೊಡಬೇಡಿ. ಸ್ವಲ್ಪ ಬದಿಗೆ ಸರಿ ನಮ್ಮೊಂದಿಗೆ ಸಹಕರಿಸಿ. 9 ಚೆಂಡು ಬಾಕಿ ವಿಜಯಕ್ಕಾಗಿ ಬೇಕಾಗಿದೆ. 7 ಓಟ ಬೇಕಾಗಿದೆ. ಹೊಸ ಆಟಗಾರ ಉಣ್ಣಿ ಕೃಷ್ಣನ್ ಸ್ಟ್ರೈಕ್ ಭಾಗದಲ್ಲಿ. ಒಂಬತ್ತರ ಮುಂದೆ 7. ರಿಯಾಸ್ 5ನೇ ಬಾರಿಗೆ ಸೊಗಸಾಗಿತ್ತು ದಾಳಿಗಾರಿಕೆ. ವಿಕೆಟ್ ಮಧ್ಯೆ ವಿಕೆಟ್
ಉತ್ತರಿಯಾಘಾತ ವಿಕೆಟ್ ನಂಬರ್ 8 ಎಂಟನೇ ಉತ್ತರಿಯಾಘಾತ ರಿಜ್ವಾನ್ ಚೆಂಡನ್ನು ಹಿಡಿದು ಇಲ್ಲಿ ಹುನ್ನಿ ಕಿಶನ್ ರವರ ಉತ್ತರಿಯ ಪತನ. 7 ಚೆಂಡು ಬಾಕಿ, 8 ಚೆಂಡು ಬಾಕಿ, ವಿಜಯಕ್ಕಾಗಿ ಬೇಕಾಗಿದೆ 7 ಒಡ್ಡಬೇಕಾಗಿದೆ. ರೋಚಕಂತದ ಪಂದ್ಯಾಟ, 2 ಬಲಿಷ್ಠ ತಂಡಗಳು. ವಿಕೆಟ್ ನಂಬರ್ 8 ಎಂಟನೇ ಉತ್ತರಿಯಾಘಾತ. ಫೈಟರ್ಸ್ ತೋಡಾರು ತಂಡ ಬಲಿಷ್ಠವಾಗಿದೆ. ತೋಡಾರು ಪರಿಸರದ ಮಣ್ಣಿನ ಮಕ್ಕಳು ಎದುರಾಳಿ ತಂಡ ಫ್ರೆಂಡ್ಸ್ ಕೈಕೆಂಬ ತಂಡ 9ಕ್ಕೆ 8ಕ್ಕೆ ಬೇಕಾಗಿದೆ 7 ಓಟದ ಅವಶ್ಯಕತೆ. ಹಲೋ 9 ಚೆಂಡು ಬಾಕಿ, ವಿಜಯಕ್ಕಾಗಿ ಬೇಕಾಗಿದೆ 7 ಓಟದ ಅವಶ್ಯಕತೆ. 8ಕ್ಕೆ 7. ಯಾರಿಗೆ ಸೋಲು ಯಾರಿಗೆ ಗೆಲುವು ಎನ್ನುವ ಪ್ರಶ್ನೆಗೆ ಉತ್ತರ ಬರಲಿಕ್ಕಿದೆ. ರಿಯಾಜನ ಜವಾಬ್ದಾರಿ, ಸಮಯ, ಸಂದರ್ಭ, ಮಾಲಕನ ಭರವಸೆಯೊಂದಿಗೆ ಚೆಂಡನ್ನು ಸೇಯಬೇಕಾಗಿದೆ. ಮಾತುಕತೆ ಚರ್ಚೆಗಳೊಂದಿಗೆ ಎಲ್ಲರ ಕಣ್ಣು ಮೈದಾನದಲ್ಲಿ. BMR ಟ್ರೋಫಿಯ ದ್ವಿತೀಯ ದಿನದ ದ್ವಿತೀಯ ಪಂದ್ಯ ರೋಚಕಂತಕ್ಕೆ ಸಾಕ್ಷಿಯಾಗ್ತಾ ಇದೆ. ಓವರಿನ 5ನೇ ಎಸೆತವನ್ನ ರಿಯಾಜ್, ಸಿಕ್ಸರಿಗೆ 500 ರೂಪಾಯಿ ನಗದು ಬಹುಮಾನ ತಂಡದ ಅಧ್ಯಕ್ಷರಿಂದ ಉಮರಬ್ಬ ಕೊಡುಗೆ. ಇಲ್ಲಿ ಸೊಗಸಾಗಿತ್ತು ದಾಳಿಗಾರಿಕೆ ನಿಖಿಲ್, ಸೊಗಸಾಗಿತ್ತು ಪ್ರಯತ್ನ. 1 ಓಟವನ್ನು ಮಾತ್ರ ಗಳಿಸಿದೆ. 1ರೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 28. 7 ಚೆಂಡು ಬಾಕಿ, ವಿಜಯಕ್ಕಾಗಿ ಬೇಕಾಗಿದೆ 7. 7ಕ್ಕೆ 6. ಇಲ್ಲಿಂದ ಈ ಪಂದ್ಯವನ್ನು ಗೆಲ್ಲುವವರು ಯಾರು, ಇಲ್ಲಿಂದ ಈ ಪಂದ್ಯವನ್ನು ಸೋಲುವವರು ಯಾರು, ಸೋತ ಬಳಿಕ ಸೋತ ಮಾತನಾಡುವವರು ಯಾರು ಎಲ್ಲವೂ ಪ್ರಶ್ನಾರ್ಥಕವಾಗಿದೆ. 7ರ ಮುಂದೆ 6 ಕಾರಣ ಈ ಪಂದ್ಯವನ್ನು ಸೋತರೆ ಇಂದು ರಾತ್ರಿ ಮಲಗಲಿಕ್ಕಿಲ್ಲ. ಕಾರಣ 2 ಬಲಿಷ್ಠ ತಂಡಗಳು. ಕಳೆದ ಪಂದ್ಯ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ, ಅಲ್ ಹುನೇನ್ ಕೃಷ್ಣಾಪುರ ತಂಡ ಸೋಲಲಿಕ್ಕೆ ಸಿದ್ಧವಾಗಿಲ್ಲ. ಕೊನೆಯ ಗಳಿಗೆಯಲ್ಲಿ ಅದೃಷ್ಟ ನಾಣಿಸಬೇಕೆಂದು ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ಗೆದ್ದುಕೊಂಡಿತು. ಓವರಿನ ಕೊನೆಯ ಶತವನ್ನ ಸೊಗಸಾದ ದಾಳಿಗೆ ತಕ್ಕ ಪ್ರಯತ್ನ. 1 ಸುಲಭ, 2ನೇ ಓಟಕ್ಕಾಗಿ ಪ್ರಯತ್ನ. ವಿಕೆಟ್ ಮಧ್ಯೆ 2 ಓಟಗಳ ಸೇರ್ಪಡೆ. ಫ್ರೆಂಡ್ಸ್ ಕೈಕಂಬ ತಂಡದ ಪಾಲಿಯಲ್ಲಿ ಚಪ್ಪಾಳೆಯ ಶಬ್ದಗಳು ಕೇಳಿ ಬರ್ತಾ ಇದೆ. 6 ಚೆಂಡು ಬಾಕಿ, ವಿಜಯಕ್ಕಾಗಿ ಬೇಕಾಗಿದೆ 4 ಓಟ ಬೇಕಾಗಿದೆ. 6ರ ಮುಂದೆ 4. ಯಾರು ಗೆಲುವಿನ ಕಡೆಗೆ ಯಾರು ಸೋಲಿನ ಕಡೆಗೆ. ಫೈಟರ್ಸ್ ತೋಡಾರ ತನ್ನ ನಿರಾಸೆಯನ್ನು ಪಡ್ಕೊಳ್ಬೇಡಿ. ಒಂದು ಪಂದ್ಯದ ಬಗ್ಗೆ ಹೇಳುವುದಾದರೆ 6 ಚೆಂಡುಗಳ ಮುಂದೆ 3 ಓಟ ಬೇಕಾಗಿತ್ತು. ಮಲ್ಲೂರು ಮೈದಾನ 6 ಚೆಂಡುಗಳ ಮುಂದೆ 3 ಓಟ ಪಟಾಕಿಯನ್ನು ತಂದಾಗಿತ್ತು. 8 ಉತ್ತರಿ ಕೈಯಲ್ಲಿತ್ತು. ಕೊನೆಯ ಗಳಿಗೆಯಲ್ಲಿ ಪಂದ್ಯಾಟ ಸಮಬಲ. ಕ್ರಿಕೆಟ್ ಎನ್ನುವುದಿಗೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ, ಮಾಟ ಮಂತ್ರವೂ ಅಲ್ಲ, ಮಾಯಾ ಜಾಲವೂ ಅಲ್ಲ. 6 ಚೆಂಡು ಬಾಕಿ ಇದೆ, 4 ಓಟ ಬೇಕಾಗಿದೆ. 70% ದಾಂಡುಗಾರರಾದರೆ 30% ಕ್ಷೇತ್ರ ಪಾಲಕರು. ನಿಖಿಲ್ ಒಂದು ಕಡೆ ಎಲ್ಲಾದರೂ ಫ್ರೆಂಡ್ಸ್ ಕೈಗೆ ತಂಡದ ಪರವಾಗಿ ಆರು ಚೆಂಡು ಬಾಕಿ, ವಿಜಯಕ್ಕಾಗಿ 4 ಓಟ ಬೇಕಾಗಿದೆ. ರೋಚಕಂತದ ಪಂದ್ಯಾಟ. ಸೋತವನನ್ನು ನೋಡಿ ನಗಬೇಡ, ಸೋತವನನ್ನು ನೋಡಿ ನಗಬೇಡ. ಸೋಲು ಅವನ ತಪ್ಪಲ್ಲ. ಸಮಯ ಸಂದರ್ಭ ಸೋಲುವಂತೆ ಮಾಡುತ್ತದೆ. ಸೋತವನನ್ನು ನೋಡಿ ನಗುವುದಕ್ಕಿಂತ ಮುಂಚೆ ಸೋತವನನ್ನು ಸಂತೈಸು, ಗೆದ್ದವನನ್ನು ಹೊಗಳುವುದಕ್ಕಿಂತ ಮುಂಚೆ ಸೋತವನನ್ನು ಸಮಾಧಾನ ಪಡಿಸು. 6ರ ಮುಂದೆ ಬೇಕಾಗಿದೆ 4 ಓಟದ ಅವಶ್ಯಕತೆ. ರಿಜ್ವಾನ್ ಎಸೆತಗಾರಿಕೆ ಭಾಗದಲ್ಲಿ ತನ್ಸೀಮ್ ತನ್ನದಾದ ಶೈಲಿಯಲ್ಲಿ ಓವರಿನ ಪ್ರಥಮ ಚೆಂಡನ್ನು ಸಿಗಬೇಕಾಗಿದೆ. ಎದುರಿಸಿ ಆಡುವಂತ ಆಟಗಾರ, ಎಡಗೈ ಬಲಿಷ್ಠ ಬಲಾಢ್ಯ ಆಟಗಾರ, ತಂಡದ ಆಧಾರ ಸ್ತಂಭ ನಿಖಿಲ್. ಸ್ಟ್ರೈಕ್ ಭಾಗದಲ್ಲಿ ಓವರಿನ ಪ್ರಥಮ ಚೆಂಡು ಇದು ತಪ್ಪು. ಅತಿರಿಕ್ತ ಓಟಗಳ ಸೇರ್ಪಡೆ. 1 ಓಟವನ್ನು ಮಾತ್ರ ಬಿಟ್ಟು ಕೊಡ್ತಾ ಇದೆ. ಇತರ ಓಟಗಳನ್ನು ನಿಯಂತ್ರಿಸಲೇಬೇಕಾಗಿದೆ. ಫೈಟರ್ಸ್ ತೋಡಾರಿ ತಂಡ 6 ಚೆಂಡು ಬಾಕಿ, ವಿಜಯಕ್ಕಾಗಿ 3 ಓಟ ಬೇಕಾಗಿದೆ. 2 ಉತ್ತರಿ ಮಾತ್ರ ಕೈಯಲ್ಲಿದೆ. ಫ್ರೆಂಡ್ಸ್ ಕೈಕಂಬ ತಂಡ ಗೆಲುವಿನ ಕಡೆಗೆ ಯಾರು, ಸೋಲಿನ ಕಡೆಗೆ ಯಾರು, ಯಾರು ಮೇಲುಗೈ ಯಾರು ಕೀಲುಗೈ, ತಮ್ಜೀಮ್ ಹೀರೋ ಆಗಬಹುದೇ. ನಿಖಿಲ್ ಸಮಯ ಸಂದರ್ಭ ಎಲ್ಲವನ್ನು ತಾಡಬೇಕಾಗಿದೆ. 6ರ ಮುಂದೆ 3 ಓವರಿನ ಪ್ರಥಮ ಎಸೆತವನ್ನ
ಈ ಒಂದು ಎಸೆತ ಫೈಟರ್ಸ್ ತೋಡಾರ ತಂಡಕ್ಕೆ ಸಂತೋಷವನ್ನು ಕೊಡಬಹುದೇ? ಓವರಿನ ಪ್ರಥಮ ಚೆಂಡನ್ನ 6 ಎಸೆದ ಭಾಗ್ಯ ವಿಜಯಕ್ಕಾಗಿ 3 ಓಟ ಬೇಕಾಗಿದೆ. ಮೈದಾನವನ್ನು ಬಿಟ್ಟು ಕದಲಬೇಡಿ, ಈ ಪಂದ್ಯವನ್ನು ನೋಡದೇ ಇರಬೇಡಿ, ಕಾರಣ ಇದು ರೋಚಕಂತದ ಪಂದ್ಯಾಟ. ತಮ್ಸೀಮ್ ಓವರಿನ ಪ್ರಥಮ ಚೆಂಡು ಸೊಗಸಾಗಿತ್ತು ದಾಳಿ, ಶ್ರೇಷ್ಠ ಮಟ್ಟದ ದಾಳಿ, ಚಪ್ಪಾಳೆಯ ಶಬ್ದಗಳು ಕೇಳಿ ಬರ್ತಾ ಇದೆ. 5 ಚೆಂಡು ಬಾಕಿ ಇದೆ, ವಿಜಯಕ್ಕಾಗಿ ಬೇಕಾಗಿದೆ 3 ಓಟ ಬೇಕಾಗಿದೆ. 5ರ ಮುಂದೆ 3. ಈ ಪಂದ್ಯವನ್ನು ಗೆಲ್ಲುವವರು ಯಾರು? ದ್ವಿತೀಯ ಸುತ್ತಿಗೆ ತೇರ್ಗಡೆ ಗಳಿಸುವವರು ಯಾರು? ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡವನ್ನ ಎದುರಿಸುವ ತಂಡ ಯಾವುದು? ಅಂತಿಮ 5 ಚೆಂಡು ಬಾಕಿ. ತಮ್ಸೀಮ್ ಚೆಂಡನ್ನು ಕೈಗೆತ್ತಿಕೊಂಡು ತನ್ನದಾದ ಶೈಲಿಯಲ್ಲಿ ಎದುರಿಸಿ ಆಡುವಂತ ಆಟಗಾರ ಫ್ರೆಂಡ್ಸ್ ಕೈಕಂಬ ತಂಡದ ಭರವಸೆ ಆಟಗಾರ ನಿಖಿಲ್ ಶೆಟ್ಟಿ ಭಾಗದಲ್ಲಿ ದ್ವಿತೀಯ ಚೆಂಡು ಮತ್ತೆ ಮತ್ತೆ ದುಬಾರಿ ಆಗ್ತದೆ. ಅಡ್ಡ ಚೆಂಡು +1. 2 ಓಟಗಳ ಸೇರ್ಪಡೆ. ಪಂದ್ಯ ಸಮಬಲ. ತಮ್ಸೀಮನ ಅತಿರಿಕ್ತ ಓಟಗಳು ಫ್ರೆಂಡ್ಸ್ ಕೈಕಂಬ ತಂಡಕ್ಕೆ ಸಂತಸವನ್ನು ನೀಡ್ತಾ ಇದೆ. 4 ಚೆಂಡು 5 ಚೆಂಡು ಬಾಕಿ, 1 ಓಟ ಬೇಕಾಗಿದೆ. ಸಮಬಲದ ಹಾದಿಯಲ್ಲಿ ದಾಳಿಗಾರಿಕೆ ಭಾಗದಲ್ಲಿ ಅಂತಿಮ 4ರ ಮುಂದೆ 1 ಓಟ ಬೇಕಾಗಿದೆ. ತಮ್ಸೀಮ್ ಬೊಬರಿನ ದ್ವಿತೀಯ ಚೆಂಡನ್ನ 5ರ ಮುಂದೆ 1 ಓವರಿನ ಸೊಗಸಾಗಿತ್ತು ದಾಳಿ. ಓ ದಕ್ಷ ಶ್ರೇಷ್ಠ ಮಟ್ಟದ ದಾಳಿ, ಉತ್ತರಿ ಆಘಾತ. 4 ಚೆಂಡು ಬಾಕಿ, 1 ಓಟ ಬೇಕಾಗಿತ್ತು. ಗೆದ್ದಿದ್ದೀರನಿಸಿಕೊಂಡಿದ್ದೀರ ಕ್ರಿಕೆಟಿಗೆ. ಕೋಣೆಯ ಕ್ಷಣದಲ್ಲೂ ಕೂಡ ಹಿಡಿತವನ್ನು ಸಾಧಿಸ್ತಾ ಇದೆ ಫೈಟರ್ಸ್ ತೋಡಾರಿ ತಂಡ. 4 ಚೆಂಡು ಬಾಕಿ, ಕೋಣೆಯ 1 ಉತ್ತರಿ ಮಾತ್ರ ಕೈಯಲ್ಲಿ. 1 ಓಟ ವಿಜಯಕ್ಕಾಗಿ ಬೇಕಾಗಿದೆ. ನೇರ ಪ್ರಸಾರವನ್ನು ಫೆದ್ರಾ ಮೀಡಿಯಾ ಮೂಲದೊಂದಿಗೆ BMR ಟ್ರೋಫಿಯ ದ್ವಿತೀಯ ದಿನದ ದ್ವಿತೀಯ ಪಂದ್ಯ ಬಾಲ್ಸ್ ರೋಚಕತೆಯಲ್ಲಿ 4 ಚೆಂಡು ಬಾಕಿ, 1 ಓಟ. ಹೊಸ ಆಟಗಾರ ಪುಟ್ಟ ಹೆಜ್ಜೆ ನೀಡುತ್ತಾ ಆಲೋಚನೆಯನ್ನು ಮಾಡುತ್ತಾ ಜವಾಬ್ದಾರಿ ನಿರ್ಧಾರಬೇಕಾಗಿದೆ. 4 ಚೆಂಡು ಬಾಕಿ, 1 ಓಟ ಬೇಕಾಗಿದೆ. ಕೋಣೆಯ ಉತ್ತರ ಕೈಯಲ್ಲಿ 4,500 ಮಂದಿ ಬೆದ್ರಾ ಮೀಡಿಯಾದ ನೇರ ಪ್ರಸಾರದಲ್ಲಾದರೆ ಬಹಳಷ್ಟು ಅಭಿಮಾನಿಗಳು ಕ್ರೀಡಾ ಪ್ರೇಮಿಗಳು ಮೈದಾನದಲ್ಲಾದರೆ ಅಂತಿಮ 4 ಎಸೆತ 1 ಓಟ ವಿಜಯಕ್ಕಾಗಿ. ಕೋಣೆಯ 1 ಉತ್ತರ ಕೈಯಲ್ಲಿದ್ದರೆ ತನ್ಸೀಮ್ ಇಂದು ಹೀರಾಗಬಹುದೇ, ವಿಲನ್ ಆಗಬಹುದೇ, ಸೀರಾಗಬಹುದೇ ಪ್ರಶ್ನಾರ್ಥಕವಾಗಿದೆ. ದಾಂಡುಗಾರಿಕೆ ಸ್ಟ್ರೈಕ್ ಭಾಗದಲ್ಲಿ ಹೊಸ ಆಟಗಾರ ಧರ್ಮ ಸ್ಟ್ರೈಕ್ ಭಾಗದಲ್ಲಿ ಕೊನೆಯ 4 ಚೆಂಡು ಬಾಕಿ, 1 ಓಟ. ಧರ್ಮ ತಮ್ಸೀಮ್ ಫೈಟರ್ಸ್ ತೋಡಾರ ತಂಡದ ಪರವಾಗಿ ತಮ್ಸೀಮ್ ಓವರಿನ ತೃತೀಯ ಶತವನ್ನು ಸೇರಬೇಕಾಗಿದೆ. ಅನುಭವಿ ದಾಳಿಗಾರ ಧರ್ಮರವರೆಗೆ ಸೊಗಸಾಗಿತ್ತು ದಾಳಿಗಾರಿಕೆ. ವಿಕೆಟ್ ಮತ್ತೆ ಶ್ರೇಷ್ಠ ಮಟ್ಟದ ದಾಳಿ, ಮತ್ತೊಂದು ಡಾಟೆಡ್ ಡೆಲಿವರಿ. 3 ಚೆಂಡು ಬಾಕಿ ವಿಜಯಕ್ಕಾಗಿ 1 ಓಟ ಬೇಕಾಗಿದೆ. ಕ್ರೀಡಾ ಪ್ರೇಮಿಗಳ ಎದೆ ಬಡಿತ ಹೆಚ್ಚಿಸ್ತಾ ಇದೆ. ಈ ಪಂದ್ಯ ರೋಚಕ ಹಂತಕ್ಕೆ ಸಾಕ್ಷಿ ಆಗ್ತಾ ಇದೆ. 3 ಚೆಂಡು ಬಾಕಿ, 1 ಓಟ ಬೇಕಾಗಿದೆ. ಕ್ರಿಕೆಟ್ ಓವರ್ ಕಾನ್ಫಿಡೆಂಟ್ ಆಗಿ ಆಡಬೇಡ, ಇದು ಅದೃಷ್ಟದ ಆಟ. 3ರ ಮುಂದೆ 1. ಸುತ್ತಲೂ ನಿಂತವರು ನಮ್ಮವರಂತೆ ಕಂಡರೆ ನಮ್ಮ ಸೋಲಿಗಾಗಿ ಕಾಯ್ದುಕೊಳ್ತಿದ್ದಾರೆ. ಇಲ್ಲಿ 3 ಚೆಂಡು ಬಾಕಿ, ವಿಜಯಕ್ಕಾಗಿ 1 ಓಟ ಬೇಕಾಗಿದೆ. ಫೈಟರ್ ತೋಡಾರ್ ವಿರುದ್ಧವಾಗಿದೆ ಫ್ರೆಂಡ್ಸ್ ಕೈಕಂಬ ತಂಡ. ಓವರಿನ 4ನೇ ಶತವನ್ನು ತಮ್ಸೀಮ್ ಶ್ರೇಷ್ಠ ಮಟ್ಟದ ದಾಳಿ, ಮಗದೊಂದು ಡಾಟೆಡ್ ಡೆಲಿವರಿ. 2 ಚೆಂಡು ಬಾಕಿ, 1 ಓಟ ಬೇಕಾಗಿದೆ. ಎಲ್ಲರ ಕಣ್ಣು ಮೈದಾನದಲ್ಲಿ ಫೈಟರ್ಸ್ ತೋಡಾರ್ ವಿರುದ್ಧವಾಗಿದೆ ಫ್ರೆಂಡ್ಸ್ ಕೈಕಂಬ ತಂಡ. 2 ಚೆಂಡು ಬಾಕಿ, ವಿಜಯಕ್ಕಾಗಿ 1 ಓಟ ಬೇಕಾಗಿದೆ. ಕೂತ ಜಾಗದಿಂದ ಕದಲಬೇಡಿ, ಮೈದಾನವನ್ನು ಬಿಟ್ಟು ಹೋಗಬೇಡಿ. ಯಾರಾದರೂ ಹೋಗಿದ್ರೆ ಕರೆದು ಬಿಡಿ, ಕಾರಣ ಇದು BMR ಟ್ರೋಫಿ. 2 ಬಲಿಷ್ಠ ತಂಡಗಳು, ಒಂದು ಕಡೆಯಲ್ಲಿ ಫೈಟರ್ಸ್ ತೋಡಾರಾದರೆ ಮತ್ತೊಂದು ಕಡೆಯಲ್ಲಿ ಫ್ರೆಂಡ್ಸ್ ಕೈಕಂಬ ತಂಡ. ಕ್ರಿಕೆಟ್ ಎನ್ನುವುದು ಹೀಗೆ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ. ಯಾವ ಸಮಯದಲ್ಲೂ ಯಾವ ಸಂದರ್ಭದಲ್ಲೂ ಏನಾದರೂ ಆಗಬಹುದು. 2 ಚೆಂಡು ಬಾಕಿ, 1 ಓಟ ಬೇಕಾಗಿದೆ. ತನ್ಸೀಮ್ ತೃತೀಯ ಶತವನ್ನ ಇದರೊಂದಿಗೆ ಪಂದ್ಯವನ್ನು ಗೆದ್ದುಕೊಳ್ತಾ ಇದೆ. ಫ್ರೆಂಡ್ಸ್ ಕೈಕಂಬ ತಂಡ ಗೆದ್ದುಕೊಳ್ತಾ ಇದೆ. ಅಭಿನಂದನೆಗಳು.
ಇಲ್ಲ ವೀಕ್ಷಕ ವಿನ ಕೊಠಡಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಅವರು ಅತ್ಯದ್ಭುತ ಶೈಲಿಯ ವೀಕ್ಷಕರಿಗಾಗಿರ್ತಕ್ಕಂತಹ